ನನ್ನ ಮೊಮ್ಮಗ ದಿನಾಲು ಸಂಗನ ಬಸ್ಸು ಸುಸಿ ನಿಕೇತಿನ ಸಾಲಿಸ್ಗೆ ಹೋಗ್ತಾನೆ. ಮುಂಜಾನೆ 7:20 ಹೋಗ್ತಾನೆ. ಮಧ್ಯಾಹ್ನ 2 ಗಂಟೆಗೆ ಬರ್ತಿರ್ತಾನೆ. ನಾ ಬರೋದ್ರಾಗೆ 2 ಗಂಟೆಗೆ ಅವ್ರ ತಾಯಿಯವರು ಇದ್ದರು. ಸ್ಕೂಲ್ ಬಸ್ ಬಂದು ತಾಯಿಯವರು ಹುಡುಗ ಕರ್ಲಿಕ್ಕೆ ಹೋದ್ರು. ಹಿಂದೆ ಮೊಮ್ಮಗಳು ಹೋಗ್ಯಾಳ, ನೋಡಿಲ್ಲ. ಹೋಗಿ ಅವ್ರು ಬಸ್ಸಿಗೆ ಹಿಡ್ದಾರ ಹುಡುಗಿ ಮುಂದಿನ ಬಾಜು, ಡ್ರೈವರ್ ಒಂದು ಸೈಡೇ. ಆಮೇಲೆ ಅವ ಗಾಡಿ ಅವು ಕೂಸಿಗೆ ನೋಡ್ಯಾನೋ ಇಲ್ಲೋ ಅದು ನಮಗೆ ಕೂನಿಲ್ಲ. ಅದು ಮುಂದೆ ಹೋಗ್ಬಿಟ್ಟದ, ತಲೆ ಮ್ಯಾಗ ಹಾಕಿಬಿಟ್ಟದ. ನೋಡಿದ್ವಿ. ನಾ ಇರೋದು ಬಿಜಾಪುರದಲ್ಲಿ ಇರ್ತೀನಿ, ಅಷ್ಟೇನಿಲ್ಲ. ಮೊಮ್ಮಗಳಾಗಬೇಕು. ಆಕಿನ ಹೆಸರು ಶ್ರೀಶಾ ಅದ. ಆ ಸ್ಪಾಟಲ್ಲಿ ಡೆತ್. ತಲೆ ಮ್ಯಾಗೆ ಫಸ್ಟ್ ಮುಂದಿನ ಚಾಕಿ ಗಾಡಿ ಹಾಕ್ಯಾರ. ಹಾಂ, ಡ್ರೈವರ್ ಸೈಡ್ ಮುಂದಿನ ಚಾಕ್. ನನ್ನ ಹೆಸರು ಶರಣಪ್ಪ ವಾಡಿ. ನಿನ್ನೆ ನಮ್ಮ ಮನೆಯಲ್ಲಿ ಒಂದು ಇಂಥ ದುರ್ಘಟನೆ ನಡೆದಿದೆ ಸರ್. ನಮ್ಮ ತಮ್ಮನ ಮಗಳು 3 ವರ್ಷ ಶಿರ್ಷಾ ಅಂತ. ಅದಕ್ಕೆ ಅವ್ರ ಅಣ್ಣ ನಿನ್ನೆ ಸಾಲಿಗೆ ಬೆಳಗ್ಗೆ 7 ಗಂಟೆ ಹೋಗಿ ಮಧ್ಯಾಹ್ನ 2 ಗಂಟೆ ತನಕ ಬಂದಿದ್ದ. ಬರೋ ಟೈಮ್ದಾಗ ಹುಡುಗ ಗಾಡಿಯಿಂದ ಇಳಿದು ಒಳಗಡೆ ಹೋಗುವಾಗ ಅವ್ರ ತಾಯಿಯವರು ಕರ್ಕೊಂಡು ಹೋಗ್ಲಕ್ಕೆ ಬಂದರು. ಆ ಟೈಮ್ದಾಗ ಹುಡುಗಿ ಹಿಂದೆ ಬಂದದ. ಅವ್ರ ತಾಯಿಯವರು ನೋಡಿಲ್ಲ. ಮತ್ತು ಆ ಬಸ್ ಡ್ರೈವರು ಸಹಿತ ಗಾಡಿ ಬಂದು ನಿಂತರು ಸಹಿತ ಹುಡುಗಿ ರೈಟ್ ಸೈಡೇ ಬರ್ತದ. ಆ ಗಾಡಿ ಹುಡುಗಿ ಕಡೆ ಸ್ವಲ್ಪ ಲಕ್ಷ್ಯ ಮಾಡಿಲ್ಲ ಅವರು. ಅದಕ್ಕಾಗಿ ಇಂಥ ಘಟನೆ ನಡೀಬಾರ್ದು ಅಂತ ಹೇಳಿ ನಾ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯವ್ರಿಗೆ ಹೇಳ್ತೀನಿ. ಅದಕ್ಕಾಗಿ ಡ್ರೈವರ್ಗಳಿಗೆ ಸ್ವಲ್ಪ ಸಲಹೆಯನ್ನು ಕೊಡಬೇಕಾಗಿ ಅಂತ ಹೇಳ್ತೀನಿ. ಪೋಷಕರು ಏನು ಮಾಡಬೇಕು? ಅದೇ ಪೋಷಕರು ಸಹ ಬರುವಾಗ ಮಕ್ಕಳನ್ನ ಸ್ವಲ್ಪ ನೋಡಿ ಗೇಟ್ ಹಾಕಿ ಬರಬೇಕಾಗಿತ್ತು. ಆದರೆ ಅದಕ್ಕಾಗಿ ನಾವು ಡ್ರೈವರ್ಗಳಿಗೆ ಒಂದು ವಿನಂತಿ ಮಾಡ್ತೀನಿ. ನಾವು ಪ್ರತಿಯೊಂದು ಬಾರಿ ಬರುವಾಗ ಗೇಟ್ ಹಾಕೇ ಬರ್ತೇವೆ. ಒಂದೊಂದು ಹುಡುಗರು ಗೊತ್ತಾಗದೆ ತಕ್ಕೊಂಡು ಬರ್ತಿರ್ತಾವೆ. ಅದು ಏನು ನಾವು ನೋಡ್ತಾ ಇರಂಗಿಲ್ಲ. ಸಣ್ಣ ಹುಡುಗರು ಅದಾವು. ಅದಕ್ಕೆ ಡ್ರೈವರು ಭಾಳ ಜಾಗೃತ ವಹಿಸ್ಬೇಕಂತೇಳಿ ನಾವೊಂದು ವಿನಂತಿ ಅದ ನಮ್ದು. ಆದ್ರೆ ಆ ಹುಡುಗಿ ಪೂರ್ಣ ಮುಂದೆ ಬಂದಿದೆ ಸರ್. ನೋಡಿಲ್ಲ ಅಂದ್ರೆ ಕರೆಕ್ಟ್ ಹೆಡ್ಲೈಟ್ ನಿಯರೆಸ್ಟ್ ಅದ. ಆ ಬಸ್ಸಿಂದ 2-3 ಫುಟ್ ಡಿಸ್ಟೆನ್ಸ್ ಅದ. ಅದ್ ನೋಡ್ಬೇಕಾಗಿತ್ತು. ಅಥವಾ ಬಸ್ನಲ್ಲಿ ಹಿಂದಿನ ಸೈಡ್ ಮುಂದಿನ ಸೈಡ್ ಕ್ಯಾಮ್ರಾ ಇರುತ್ತೆ. ಅದಕ್ಕೆ ಅದನ್ನರೇ ಒಂದು ಸ್ವಲ್ಪ ನೋಡಿ ಇದು ಮಾಡ್ಬೇಕಾಗಿತ್ತು. ಅದಕ್ಕಾಗಿ ಅವ್ರಿಗೆ ಸಲಹೆ ಒಂದು ಕೊಡೋಕೆ ಇಚ್ಛೆ ಪಡ್ತೀನಿ ಸರ್.